ಜನನಾಯಕದ ಉದ್ದೇಶ ಅಥವಾ ಜನನಾಯಕ ಕಾರ್ಯಕ್ರಮದ ಉದ್ದೇಶ ಹೇಳ್ಬಿಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ಜನನಾಯಕ ಅಂತ ಅಂದರೆ ಜನರಿಂದ ಆಯ್ಕೆಯಾದಂಥವರು. ಜನರಿಗೋಸ್ಕರ ಆ ಜನನಾಯಕ ಏನು ಮಾಡಿದ್ದಾರೆ ಅಂತ ಹೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ಗ್ಯಾರಂಟಿ ನ್ಯೂಸ್ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವತ್ತಿನ ನಮ್ಮ ಜನನಾಯಕ ಕಾರ್ಯಕ್ರಮದ ಅತಿಥಿ ಶಿಗ್ಗಾಂವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು. ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ, ಜನರನ್ನ ತಳಮಟ್ಟದಲ್ಲಿ ತಲುಪುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ, ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸುವಲ್ಲಿ ಅವರು ಯಾವ ರೀತಿಯಾದಂಥ ಪಾತ್ರವನ್ನು ವಹಿಸಿದ್ದಾರೆ, ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅವರೇ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮೊದಲಿಗೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಕ್ಯಾಶುವಲ್ ಆಗಿ ಮಾತಾಡೋದಾದ್ರೆ ರಾಜಕಾರಣಕ್ಕೂ ಮುನ್ನ ಅಥವಾ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಮುನ್ನ ಏನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ನಾನೊಬ್ಬ ಪ್ರಗತಿಪರ ರೈತ. ನಾನು ಓಕೆ, ನಮ್ಮದೆಲ್ಲ ಜಮೀನಿದೆ, ಜೊತೆಗೆ ವ್ಯಾಪಾರನೂ ಮಾಡ್ತಿದ್ವಿ ನಾವು. ಜೊತೆಗೆ ನಮ್ಮ ತಂದೆಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು, ಅಖಂಡ ಧಾರವಾಡ ಜಿಲ್ಲೆಯ ಉಪನಾಯಕರಾಗಿದ್ದರು ವಿರೋಧ ಪಕ್ಷದ. ಆನಂತರ ಅವ್ರದ್ದು ಅಕಾಲಿಕ ನಿಧನ ಆಯಿತು 2003ರಲ್ಲಿ ಆಕ್ಸಿಡೆಂಟಲ್ಲಿ. ನಾನು ಆವಾಗ ಗ್ರ್ಯಾಜುಯೇಷನ್ ಫೈನಲ್ ಇಯರ್ ಇದ್ದೆ. ತದನಂತರ ನಾನು LLB ಹಚ್ಚಿದೆ ಧಾರವಾಡಿಗೆ. LLB ಮುಗಿದ ಮೇಲೆ ಮತ್ತು ರಾಜಕೀಯ ಅಕಾಲಿಕ ನಿಧನ ಆಯ್ತಲ್ಲ ತಂದೆಯವರದು. ಸ್ವಲ್ಪ ಭಾಳ ಜಿದ್ದಿನ ರಾಜಕಾರಣ ಇತ್ತು ನಮ್ಮ ಕ್ಷೇತ್ರದಲ್ಲಿ. ಹಾಗೆ ನಿಧಾನವಾಗಿ ನಾವು ಮಾಡ್ತಾ ಬಂದ್ವಿ. 2013ರಲ್ಲೂ ಟಿಕೆಟ್ ಕೇಳಿದ್ದೆ ನಾನು. ಅವಾಗೂ ಕೊನೆಗಳಿಗೆಲ್ಲ ತಪ್ಪಿತು. ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ವಿ. 18ರಲ್ಲೂ ಕೇಳಿದೆ, ಅವಾಗೂ ಸಿಗಲಿಲ್ಲ. ಅವಾಗೂ ಪಕ್ಷದ ಪರವಾಗಿ ಮಾಡಿದೆ. ಆಮೇಲೆ 16ರಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ನಮ್ಮ ಸಹೋದರಿಗೆ ನಿಲ್ಲಿಸಿ ಅಭೂತಪೂರ್ವ ಗೆಲ್ಲಿಸಿದ್ವಿ ನಾವು. ತದನಂತರ 23ರಲ್ಲಿ ಟಿಕೆಟ್ ಕೇಳಿದೆ. ಮಿಡ್ಲೊಮ್ಮೆ MLC ಕೇಳಿದೆ, ಅದು ಸಿಗಲಿಲ್ಲ. ಕರೆಕ್ಟ್. ಆದರೂ ಪಕ್ಷದಲ್ಲಿ ಪ್ರಾಮಾಣಿಕವಾಗಿದ್ದೆ. ನನ್ನ ಪ್ರಾಮಾಣಿಕತೆಯನ್ನು ಗಣನೆಗೆ ಮಾಡಿ 2023ರಲ್ಲಿ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಸಿಕ್ತು ನನಗೆ. ಹೌದು. ಆವಾಗ ಈ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳಿದ್ದರು. ಸೊ ಆವಾಗ ನಾನು ಸೋತೆ. ತದನಂತರ ಸತತವಾಗಿ ಕೆಲಸ ಮಾಡ್ತಾ ಬಂದೆ. MP ಎಲೆಕ್ಷನ್ ಬಂತು. ಆವಾಗ 30 ವರ್ಷದಲ್ಲಿ ನಮ್ಮ ಕ್ಷೇತ್ರ ಯಾವತ್ತೂ ಲೀಡ್ ಆಗಿದ್ದಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ನಾನು ನಮ್ಮ ಕ್ಷೇತ್ರದಲ್ಲಿ 8600 ಲೀಡನ್ನು ಎಲ್ಲ ಮುಖಂಡರ ವಿಶ್ವಾಸಕ್ಕೆ ತೊಗೊಂಡು ನಾವು ವಿನೋದ ಸೂಟಿಯವರು ಚುನಾವಣೆಯಲ್ಲಿ ಮಾಡಿದ್ವಿ. ಇದು 30 ವರ್ಷದ ನಂತರ ಪ್ರಥಮ ಲೀಡ್. MLA ಅವ್ರ MPಯಲ್ಲಿ ಕ್ಷೇತ್ರ ಪ್ರಥಮ ಲೀಡ್ ಕಾಣ್ತು. ಆವಾಗ ಬೊಮ್ಮಾಯಿಯವರು ಮತ್ತೆ MP ಆಗಿ ಹೋದರು. ಕ್ಷೇತ್ರ ಖಾಲಿ ಆಯಿತು. ಮತ್ತು ಉಪಚುನಾವಣೆ ಬಂತು. ನನ್ನ ಪಕ್ಷದ ಪ್ರಾಮಾಣಿಕತೆ, ನಿಷ್ಠೆ, ಸೇವೆಯನ್ನು ನೋಡಿಕೊಂಡು ಪಕ್ಷ ಮತ್ತೊಂದು ಅವಕಾಶ ಕೊಡ್ತು. 2023 ಚುನಾವಣೆಯಲ್ಲಿ ನಾವು ಕ್ಷೇತ್ರದ ಜನ ಎಲ್ಲ ನಮ್ಗೆ ಆಶೀರ್ವಾದ ಮಾಡಿದರು. ನಮ್ಮ ರಾಜ್ಯದ ಜನ ಎಲ್ಲ ಬಂದು ಆಶೀರ್ವಾದ ಮಾಡಿ ಇವತ್ತು ಶಾಸಕನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಓಕೆ. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ಸರ್, ಶಿಗ್ಗಾಂವಿ ಕ್ಷೇತ್ರ ಅಂತ ಅಂದರೆ ಸಹಜವಾಗಿ ಎಲ್ರಿಗೂ ಕಣ್ಣು ಮುಂದೆ ಬರೋದು ಮೊದಲಿಗೆ ಬಸವರಾಜ ಬೊಮ್ಮಾಯಿ ಅವರು. ಯಾಕೆಂತ ಹೇಳಿದರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಅದಾದ ನಂತರ ಬೈ ಎಲೆಕ್ಷನ್ ಬರುತ್ತೆ, ನಿಮ್ಮ ಹೆಸರು ಘೋಷಣೆ ಆಗುತ್ತೆ. ಆ ಕಡೆಯಿಂದ ಬಸವರಾಜ ಬೊಮ್ಮಾಯಿ ಅವರ ಪುತ್ರನ ಹೆಸರು ಘೋಷಣೆ ಆಗುತ್ತೆ. ಅಷ್ಟು ಸುಲಭ ಅಲ್ವೇನೋ ಪಠಾಣ್ ಅವರಿಗೆ ಅನ್ನೋ ಒಂದು ಚರ್ಚೆ ಜೋರಾಗಿರುತ್ತೆ. ಸರ್, ಹೆಂಗೆ ಸರ್ ಅಷ್ಟು ಸುಲಭ ಆಯಿತು ಗೆಲುವು ಅಂತ? ನೋಡ್ರಿ, ಇವತ್ತು ನಾವು ರಾಜಕಾರಣಿ ಅಂತ ಹೇಳಿದ್ರೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ, ಐಶ್ವರ್ಯನೂ ಶಾಶ್ವತ ಅಲ್ಲ. ಕರೆಕ್ಟ್. ಕೊಟ್ಟಂಥ ಅವಕಾಶದಲ್ಲಿ ನಾವು ಜನರಿಗೆ ಏನು ಸೇವೆ ಮಾಡ್ತೀವಿ ಅದೇ ಶಾಶ್ವತ. ನಾ ಸೋತ ನಂತರ ಕೂಡ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕಂಟಿನ್ಯೂ ನನ್ನ ಸಂಪರ್ಕದಲ್ಲಿದ್ದೆ. ತದನಂತರ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳನ್ನು ನಾವು ಪ್ರಚಾರ ಮಾಡ್ತಾ ಇದ್ವಿ, 5 ಗ್ಯಾರಂಟಿಗಳನ್ನು. ಜೊತೆಗೆ ನಾಮನಿರ್ದೇಶನ ಸದಸ್ಯರನ್ನುಗಳನ್ನು ನಮ್ಮ ಸರ್ಕಾರ ಇಲ್ಲಿ ಮಾಡ್ತು. ಒಳ್ಳೆ ಅಧಿಕಾರಿಗಳನ್ನು ನಮ್ಮ ಸರ್ಕಾರ ಹಾಕ್ತಿಲ್ಲಿ. ಆಮೇಲೆ ಅವ್ರು ಗೆದ್ದ ನಂತರ ಕ್ಷೇತ್ರದಲ್ಲಿ ಬರಲಿಲ್ಲ. ಸೊ ನಾವು ಸತತವಾಗಿ ಸೋತರೂ ಕೂಡ ನಾವು ಕ್ಷೇತ್ರದಲ್ಲಿ ಕಂಟಿನ್ಯೂ ಸಂಪರ್ಕದಲ್ಲಿ ಇದ್ದು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ನಾವು ಯಶಸ್ವಿಯಾದೆವು. ಓಕೆ ಸರ್, ಒಂದು ಟಿಕೆಟ್ ಕೊಡುವ ಮುನ್ನ ಒಂದಿಷ್ಟು ಜಟಾಪಟಿ ನಡೀತಾ ಇತ್ತು. ಅದರಲ್ಲೂ ಟಿಕೆಟ್ ಪಡ್ಕೊಳ್ಳೋಗೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ರಿ, ಮತ್ತೊಬ್ಬರು ಹೋರಾಟ ಮಾಡ್ತಾ ಇದ್ರು. ಹೈಕಮಾಂಡ್ ಯಾಕೆ ನಿಮ್ಮ ಮೇಲೇ ಜಾಸ್ತಿ ವಿಶ್ವಾಸವನ್ನು ಇಟ್ಕೊಳ್ತು ಅಂತ?
ಒಂದೇದು ನನ್ನ ಪಕ್ಷ ನಿಷ್ಠೆ ರೀ. ಹಾ. ನನಗೆ 4 ಟೈಮ್ ಟಿಕೆಟ್ ತಪ್ಪೈತಿ. ಓ 23 ಟಿಕೆಟ್ ಮತ್ತೊಬ್ರಿಗೆ ಅನೌನ್ಸ್ ಆಗಿ ನನಗೆ ಬಂದೈತಿ. ನನಗೆ ಯಾವಾಗ ಟಿಕೆಟ್ ತಪ್ಪಿದ್ರು ನಾನು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ನಾನು ಪಕ್ಷಕ್ಕೆ ವಿರೋಧ ಮಾಡಿಲ್ಲ, ಸಮಾಧಾನದಿಂದಿದ್ದೆ. ನನಗೊಂದು ದೇವರಲ್ಲಿ ನಂಬಿಕೆ ಇತ್ತು, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ. ನನ್ನ ನಸೀಬಲ್ಲಿ MLA ಆಗೋದಿದ್ರೆ ಅದು ನನಗೆ ಬಂದೇ ಬರ್ತೈತಿ. ಕರೆಕ್ಟ್. ನಾ ಯಾಕೆ ಮತ್ತೊಬ್ರಿಗೆ ದ್ರೋಹ ಮಾಡಬೇಕು, ಪಕ್ಷಕ್ಕೆ ದ್ರೋಹ ಮಾಡಬೇಕು? ಆ ಸಿದ್ಧಾಂತದ ಮೇಲೆ ನಾನು ಕರೆಕ್ಟಾಗಿ ದುಡಿತಾ ಇದ್ದೆ. ಆ ಪಕ್ಷ ನನಗೆ ಅವಕಾಶ ಕೊಡ್ತು. ನಮ್ಮ ಎಲ್ಲ ಜನ ನಮ್ಮ ಪರವಾಗಿ ನಿಂತರು. ಒಂದು ರಾಜ್ಯ ಅಲ್ಲ, ಈ ದೇಶ ನೋಡ್ತಿರೋಂಥ ಚುನಾವಣೆಯಲ್ಲಿ ಸುಮಾರು 1,01,000 ಮತ ಹಾಕಿ ನನಗೆ ಆಶೀರ್ವಾದ ಮಾಡಿದರು. ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಸೊ ಅಂಥ ಜನರಿಗೆ ನೀವೇನು ಕೊಟ್ರಿ ಇಷ್ಟು ದಿನದ ಆಡಳಿತದಲ್ಲಿ? ಕಡಿಮೆ ಅವಧಿ ಹೌದು, ಏನು ಕೊಟ್ರಿ? 8 ತಿಂಗಳಲ್ಲಿ ನಾನು ನಮ್ಮ ಕ್ಷೇತ್ರದ ಆಲ್ಮೋಸ್ಟ್ 90% ಹಳ್ಳಿಗಳಿಗೆ ಹೋಗಿದ್ದೇನೆ. ಕೆಲವೊಂದು ಹಳ್ಳಿಗೆ 4-5 ಟೈಮು ಹೋಗಿದ್ದೇನೆ. ಓಕೆ. ನಮ್ಮ ಕ್ಷೇತ್ರದ ಮೂಲ ಸಮಸ್ಯೆ ಅಂದ್ರೆ ಸುಮಾರು 20,000 ಜನರು ಮನೆ ಕಟ್ಕೊಂಡಿದ್ದಾರೆ. ಅವ್ರ ಹೆಸರ ಮೇಲೆ ಪಟ್ಟ ಇಲ್ಲ. ಮಾನ್ಯ ಇದು ಭೂ ಹಕ್ಕುಪತ್ರ ಇಲ್ಲ. ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಒಂದು ಸಹಕಾರ ತಗೊಂಡು ನಾವು ಇವತ್ತು 20,000 ಫಲಾನುಭವಿಗಳನ್ನು ನಾವು ಲಿಸ್ಟ್ ಮಾಡೀವಿ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಜನರಿಗೆ ತಾವು ಇರುವಂಥ ಮನೆಗಳ ಒಂದು ಹಕ್ಕಿಲ್ಲ ಅಂದರೆ ಕರೆಕ್ಟ್, ಅದು ಎಷ್ಟು ದುರದೃಷ್ಟ ನೋಡ್ರಿ. ನಿಜ. ನಾನು ಫಸ್ಟ್ ಆ ಕೆಲಸ ಮಾಡಿದೆ. ಹಲವಾರು ಮೀಟಿಂಗ್ ತಗೊಂಡೆ. ಇವತ್ತು ಸುಮಾರು ನಮ್ಮ 4,000-4,500 ಫಲಾನುಭವಿಗಳ ಪಟ್ಟ ರೆಡಿ ಮಾಡ್ತಾ ಇದೀವಿ. ಇನ್ನೂ ಒಂದು ವರ್ಷದಲ್ಲಿ ನಾವು ಸುಮಾರು 20,000 ಮಂದಿಗೆ ಅವರಿಗೆ ಭೂ ಗ್ಯಾರಂಟಿ ಕೊಡೋ ಮುಖಾಂತರ ಹೇಗೆ ಇಂದಿರಾ ಗಾಂಧಿಯವರು ಉಳುವಣಿ ಒಡೆಯ ಕಾನೂನು ತಂದು ಬಡವರಿಗೆ ಜಮೀನನ್ನು ಕೊಟ್ಟರು, ಅದೇ ಥರ ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಜನರಿಗೆ ಅವರಿಗೆ ಅವರ ಹೆಸರಿಗೆ ನಾವು ಪಟ್ಟವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇವತ್ತು ನೋಡ್ರಿ, ಎಲ್ಲ ಕಡೆನೂ ಮೀಟರ್ ಬಡ್ಡಿ ಎಲ್ಲ ತಾವು ಮಾಧ್ಯಮದಲ್ಲಿ ತೋರಿಸ್ತೀರಿ. ಹೌದು. ಯಾಕೆ ಮೀಟರ್ ಬಡ್ಡಿ ಹಾವಳಿ ಅಂತ ಹೇಳಿದ್ರೆ, ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅವ್ರು ಏನಾದರೂ ತಗೋಬೇಕಂತ ಹೇಳಿದ್ರೆ ಅವ್ರ ಹೆಸರಿಗೆ ಏನೂ ಇರೋದಿಲ್ಲ, ಅವ್ರ ಮನೆ ಇರ್ತೈತಿ, ಯಾರ್ದೋ ಹೆಸರ ಮೇಲೆ ಇರ್ತೈತೆ ಅದು. ನಿಜ. ಸೊ ಇವತ್ತು ನಾವು ಭೂ ಗ್ಯಾರಂಟಿ ಕೊಡೋದ್ರಿಂದ ಇವರೆಲ್ಲರೂ ಬ್ಯಾಂಕಿಂಗಿಗೆ ಎಡಿಟ್ ಆಗ್ತಾರೆ. ಆಟೋಮೆಟಿಕ್ಲಿ ಇದು ಸಮಾಜಿಗೆ ಪಿಡುಗಿದ್ದಂಗೆ. ಇದು ಯಾವುದು ಇದು ಮೀಟರ್ ಬಡ್ಡಿ. 4 ರೂಪಾಯಿ 5 ರೂಪಾಯಿ ಹಿಂಗೆಲ್ಲ ಇಂಟ್ರೆಸ್ಟ್ ರೀ. ಕೆಲವೊಬ್ಬರು ನೀವು ಆಶ್ಚರ್ಯ ಆಗ್ತೀರಿ, ವೀಕ್ಲಿ 1,000ಕ್ಕೆ 50 ರೂಪಾಯಿ, ಅದು 200% ಇಂಟ್ರೆಸ್ಟ್, ಅದು ಇಯರ್ಲಿ 200%. ಹೌದು. ಇವೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಇದು ಭೂ ಗ್ಯಾರಂಟಿ ಭಾಳ ಸಹಕಾರಿ ಆಗ್ತೈತಿ. ಅದನ್ನು ತೆಗೆದುಕೊಂಡು ನಾವು ಭಾಳ ಸೀರಿಯಸ್ ಆಗಿ ಒಂದು ಭೂ ಗ್ಯಾರಂಟಿ ಅದನ್ನು ಮಾಡ್ತಾ ಇದ್ದೀವಿ. ಎರಡನೇದ್ದು, ಶಿಗ್ಗಾಂವ್ ಸೋನೂರು ವಿಧಾನಸಭಾ ಕ್ಷೇತ್ರದ 3 ಪಟ್ಟಣ ಬರ್ತಾವೆ, ಶಿಗ್ಗಾಂವ್, ಸೋನೂರು, ಬಂಕಾಪುರ. ಹೌದು. ಈ 3 ಪಟ್ಟಣಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ. ವಿಶೇಷವಾಗಿ ಸೌನೂರು ಮತ್ತೆ ಬಂಕಾಪುರ ಏನಿದೆಯಲ್ಲ, ಈಗಲೂ ಕೂಡ 25 ದಿನಕ್ಕೊಮ್ಮೆ ನೀರು ಬರ್ತೈತಲ್ಲ, ಬಹಳ ಗಡುಸು ನೀರು ಬರ್ತೈತಿ. ಅದಕ್ಕೆ 3 ಕೆರೆಗಳನ್ನು ಆಯ್ಕೆ ಮಾಡ್ಕೊಂಡು, ಒಂದು ಸೌನೂರಲ್ಲಿ ಮೋತಿ ತಾಲಾಬ್, ಶಿಗ್ಗಾಂವದಲ್ಲಿ ನಾವು ನಾಗನೂರು ಕೆರೆ, ಬಂಕಾಪುರದಲ್ಲಿ ತವರಮಿಳಳಿ ಕೆರೆ. ಈ 3 ಕೆರೆಗಳನ್ನು ನಾವು ತುಂಗಭದ್ರಾ ನದಿಯಿಂದ, ವರ್ಧಾ ನದಿಯಿಂದ ನೀರು ತಗೊಂಡು ಬಂದು ನಾವು ಆ ಕೆರೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 361 ಕೋಟಿ ರೂಪಾಯಿ ಯೋಜನೆಗೆ ಅನುಮತಿ ಕೊಟ್ಟಿದ್ದಾರೆ. ಓಕೆ. ಈಗ ನಮ್ಮದು ಭಾಳ ಅಂದ್ರೆ ಈ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗ್ತೈತಿ. ಅದೊಂದು ನಾವು ಮಾತು ಕೊಟ್ಟಿದ್ವಿ ಇಲ್ಲಿ. ಆ 3 ಪಟ್ಟಣಕ್ಕೆ 361 ಕೋಟಿ ರೂಪಾಯಿಯಲ್ಲಿ ನಾವು ಯೋಜನೆ ಸಿದ್ಧ ಮಾಡಿ, ಶಿಗ್ಗಾಂವ್, ಸೋನೂರು, ಬಂಕಾಪುರ್ 1 ಲಕ್ಷಕ್ಕಿಂತ ಹೆಚ್ಚು ಮತ ಅದಾವು. 1,30,40,000 ಜನಸಂಖ್ಯೆ ಐತೆ. ನನ್ನ ವಿಧಾನಸಭಾ ಕ್ಷೇತ್ರದ 50% ಇದೆ. ಓಕೆ. 3 ಪುರಸಭೆ. ಅವರಿಗೆ ನಾವು ಇವತ್ತು ನೀರು ಕೊಡೋ ಮುಖಾಂತರ ಅವರ ಋಣ ತೀರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಸ್ ಸರ್. ಇನ್ನೊಂದು, ಈಗ ನಾವು ನಿಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಕ್ಷೇತ್ರ ಸಂಚಾರ ಮಾಡಿದ್ವಿ, ನಿಮ್ಮ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ. ಅಫ್ಕೋರ್ಸ್ ಒಂದು 70% ಜನ ನಿಮ್ಮ ಪರವಾಗಿನೇ ಮಾತನಾಡಿದ್ರು, ಇನ್ನು 30% ಜನ ಹೇಳ್ತಾ ಇದ್ರು ಇನ್ನೂ ಒಂದಿಷ್ಟು ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ, ಅದರಲ್ಲೂ ರಸ್ತೆ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿನೇ ಬೇಡಿಕೆಯನ್ನು ಇಟ್ಟರು, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಸೊ ನನಗನ್ನಿಸ್ತು ನಿಮ್ಮ ಮೇಲೆ ಇನ್ನೂ ತುಂಬ ನಿರೀಕ್ಷೆ ಇದೆ ಸರ್. ಏನು ಹೇಳ್ತೀರಿ ಆ ರಸ್ತೆಗಳ ವಿಚಾರವಾಗಿ? ನೋಡ್ರಿ, ಈ ಹಿಂದೆ ಇವರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ರಸ್ತೆಗಳು ಮಾಡಿಬಿಟ್ಟಿದ್ದಾರೆ. ಆ ರಸ್ತೆಗಳಿಗೆ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಓಕೆ. 5 ವರ್ಷ ಅದಕ್ಕೆ ಮೇಂಟೆನೆನ್ಸ್ ಇರ್ತೈತಿ. ಆ ಮೇಂಟೆನೆನ್ಸ್ ಪೀರಿಯಡ್ ಮುಗಿಯೋವರೆಗೆ ನಾವು ಹಾಕ್ಲಿಕ್ಕೆ ಬರೋದಿಲ್ಲ. ಇವರ ಪೀರಿಯಡ್ ಅಲ್ಲಿ ಏನು ಕಳಪೆ ಕಾಮಗಿರಿ ಆಯ್ತಲ್ಲ, ಆ ರಸ್ತೆಗಳೆಲ್ಲ ಹಾಳಾಗ್ಬಿಟ್ಟಾವು. ಕರೆಕ್ಟ್. ರಸ್ತೆಗೆ ದುಡ್ಡು ಹಾಕಿದ್ರೆ ಏನೋದಿಲ್ಲ, ಬಟ್ ಇವರ ನಿರ್ಲಕ್ಷ್ಯನೋ, ಈ 40% ಸರ್ಕಾರ ಅಂತ ಇತ್ತಲ್ಲ, ಅದು ಬಹಳಷ್ಟು ರಸ್ತೆಗಳು ಮಾಡಿದ 1 ವರ್ಷದಲ್ಲಿ ಹಾಳಾಗ್ಬಿಟ್ಟಿದ್ದವು. ಸರ್ಕಾರದಲ್ಲಿ ಸಿಸ್ಟಮ್ ಹೆಂಗಿರ್ತೈತೆ ಅಂತ ಹೇಳಿದ್ರೆ, ಒಂದು ಯಾವುದೋ ರೋಡ್ ಮಾಡ್ಯಾರ ಅಂತ ಅದಕ್ಕೊಂದು ಮೇಂಟೆನೆನ್ಸ್ ಪೀರಿಯಡ್ ಇರ್ತೈತಿ. ಆ ಮೇಂಟೆನೆನ್ಸ್ ಪೀರಿಯಡಲ್ಲಿ ಆ ಮೇಂಟೆನೆನ್ಸ್ ಪೀರಿಯಡ್ ಚಾಲೂ ಆಗೋ ಮೊದಲೇ ಎಲ್ಲ ರಸ್ತೆ ಹಾಳಾಗ್ಬಿಟ್ಟಿದ್ದವು.
ಮತ್ತು ನಮ್ದೇನು ಮಲೆನಾಡು ಪ್ರದೇಶ ಅಲ್ಲ, ಹೌದು. ಏನು ಭಾಳಷ್ಟು ಮಳೆಯಾಗಿ ಎಲ್ಲ ಕಿತ್ಕೊಂಡು ಹೋಗೋಣಕ್ಕೆ. ನಿಜ. ಆ ಸಂದರ್ಭದಲ್ಲಿ ನಡೆದಂಥ ಕಳಪೆ ಕಾಮಗಾರಿಗಳಿಂದ ನಮಗೆ ರಸ್ತೆಗಳು ಹಾಳಾಗಿದ್ದವು. ಆದರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ನನಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಮೊನ್ನೆ. ಅದರಲ್ಲಿ ಸುಮಾರು 37.5 ಕೋಟಿ ರೂಪಾಯಿಗಳನ್ನು ರಸ್ತೆಗಳಿಗೆ ಹಾಕಿದ್ದೇನೆ, 12.5 ಕೋಟಿ ರೂಪಾಯಿಗಳನ್ನು ದೇವಸ್ಥಾನಗಳಿಗೆ ಹಾಕಿದ್ದೇನೆ. ಮಾನ್ಯ PWD ಸಚಿವರು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ತಿರುಗಾಡಿ ನಮಗೆಲ್ಲ ಕ್ಷೇತ್ರವನ್ನು ದತ್ತಕ್ಕೆ ತೊಗೊಂಡಂಗೆ ಇದ್ರು. ಅವರು ಕೂಡ ಪ್ರಸ್ತಾವನೆ ಸುಮಾರು ಒಂದು 100 ಕೋಟಿ ರೂಪಾಯಿ ಪ್ರಸ್ತಾವನೆ ಕೊಟ್ಟಿದ್ದೇನೆ. ಓಕೆ. ಹೋದ ವರ್ಷ 30 ಕೋಟಿ ಕೊಟ್ಟಿದ್ರು. ಈ ವರ್ಷನೂ ನಿನಗೆ ಅತಿ ಹೆಚ್ಚು ಕೊಡ್ತೇನಪ್ಪ ಅಂತ ಹೇಳಿದ್ದಾರೆ. ಅವರು ಕೂಡ ಗ್ರ್ಯಾಂಡ್ ತಂದು ಎಲ್ಲ ರಸ್ತೆಗಳನ್ನು ನಾನು ಸರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಸರ್, ನಿಮ್ಮದು ಕಡಿಮೆ ಅವಧಿ. ಸೊ ಈ ಸಂದರ್ಭದಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಆಯಾ ಕ್ಷೇತ್ರಗಳಿಗೆ, ಅಂದರೆ ಕಾಂಗ್ರೆಸ್ MLAಗಳಿರುವಂಥ ಕ್ಷೇತ್ರಗಳಿಗೇನೆ ಸರಿಯಾಗಿ ಅನುದಾನ ಹೋಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಮತ್ತು ಆರೋಪ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಕೊಟ್ಟ ಮಾತಿನಂಗೆ ಇವತ್ತು 361 ಕೋಟಿ ರೂಪಾಯಿ 3 ಇದಕ್ಕೆ ನೀರಿಗೆ ಕೊಡ್ತಾ ಇದ್ದಾರೆ. ನಾನು MLA ಆಗೋ ಪೂರ್ವದಲ್ಲಿ ಒಂದು 100 ಕೋಟಿ ರೂಪಾಯಿ ಕೊಟ್ಟಿದ್ರು. ತದನಂತರ ಒಂದು 100 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿದ್ದಾರೆ, 50 ಕೋಟಿ ರೂಪಾಯಿ MI ಕೊಟ್ಟಿದ್ದಾರೆ. ನಾ ಎಲ್ಲ ಜೋಡಿಸಿದ್ರೆ ನಂದು ಇನ್ನೊಂದು ಸೌಣ ರೀತಿ ನೀರಾವರಿ ಯೋಜನೆ ಆದರೆ ನನಗೆ 1 ವರ್ಷದಲ್ಲಿ 1,000 ಕೋಟಿ ರೂಪಾಯಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಕೊಟ್ಟಿದ್ದಾರೆ. ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಒಂದು 40 ಕೋಟಿ ರೂಪಾಯಿ. ಸರ್, 1,000 ಕೋಟಿ? ಹೌದು. ಓಕೆ. 1,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಇದು ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಭಾಳ ಅಭಿವೃದ್ಧಿ ಆಗಿಬಿಟ್ಟೈತೆ ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ದಾರೆ. ಹಂಗೇನಿಲ್ಲ. ಇನ್ನೂ 5,000 ಕೋಟಿ ಕೊಟ್ಟರು ಇಲ್ಲಿ ಕೆಲಸ ಮಾಡೋಷ್ಟು ಕೆಲಸ ಇದೆ ಇಲ್ಲಿ. ತಾವು ನೋಡಿರ್ಬೋದು. ಇನ್ನು ಇದು ಹಂಗೆ ಯಾವ ಹೈಟೆಕ್ ಕ್ಷೇತ್ರ ಅನ್ನಂಗೆ ಏನು ಕಾಣ್ತಾ ಇದೆ ನಿಮಗೆ? ಇಲ್ಲ 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 ಹೌದಲ್ಲ, ತಾವೇ ಹೇಳ್ಬಿಡಿ. ಯಾಕಂದ್ರೆ ನಾವು ಹೇಳೋದ್ಕಿಂತ ನಾವು ವಿರೋಧ ಪಾರ್ಟಿ ಆಗ್ತೇವೆ, ನಾವು ಹಂಗೆ ಹೇಳ್ತೇವೆ ಅಂತ ಆಗ್ತೀವಿ. ತಾವೇ ಎಲ್ಲ ವೀಕ್ಷಣೆ ಮಾಡ್ರಿ. ನಾನು MLA 8 ತಿಂಗಳಾಗಿತ್ತು ರೀ. ಈ 8 ತಿಂಗಳ ಮೊದಲು ಅವರೇ ಇದ್ರು 20 ವರ್ಷ. ನಿಜ. ಹೌದು. ತಾವು ರಸ್ತೆಗಳು ನೋಡ್ರಿ, ಕೆರೆಗಳು ನೋಡ್ರಿ, ವಿಶೇಷವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಲೆಗಳು ನೋಡ್ರಿ. ಕರೆಕ್ಟ್. ಬರೀ ನಿಮ್ಗೆ ನೀಲಿ ಡಬ್ಬಿನ ಕಾಣ್ತಾವೆ. ಹೌದು. ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ ಮನವಿ ಮಾಡಿದೆ. ನನಗೆ 5 KPSC ಶಾಲೆಗಳನ್ನು ಕೊಡ್ತಾ ಇದ್ದಾರೆ. ಈಗ 3 ಕೊಟ್ಟಿದ್ದಾರೆ, ಇನ್ನೂ 2 ಕೊಡ್ತಾ ಇದ್ದಾರೆ. ಮಾನ್ಯ ಜಮೀರ್ ಅಹಮದ್ ಸಾಹೇಬ್ರಿಗೆ ನಾನು ಮನವಿ ಮಾಡಿದೆ. ಅವರು 3 ಮೌಲಾನಾ ಆಜಾದ್ ಸ್ಕೂಲ್ ಮತ್ತು ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಯನ್ನು ಕೊಟ್ಟಿದ್ದಾರೆ. ಸೊ ಬಹಳಷ್ಟು ಕೆಲಸ ಮಾಡೋದಿದೆ. ನಾವೆಲ್ಲ ವಾರದಲ್ಲಿ 4 ದಿನ ಕ್ಷೇತ್ರದಲ್ಲಿ ಇವತ್ತೇ ನಾನು ಎಷ್ಟು ಹಳ್ಳಿ ಹಾಕಿದ್ದೇನೆ ಅಂತ ಹೇಳಿದ್ರೆ, ಶಿಗ್ಗಾಂವ್, ಸವಣೂರು, ತೆಗ್ಗೇಹಳ್ಳಿ, ನಂದಿಹಳ್ಳಿ, ಮಣ್ಣೂರು, 5 ಹಳ್ಳಿ ಹಾಕಿದ್ದೇನೆ. ತವರಮಳ್ಳಿ. ಓಕೆ. 6 ಹಳ್ಳಿ ಮುಗಿಸ್ಕೊಂಡು ಮತ್ತು ರಾತ್ರಿಗೆ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಹುಲ್ಗೂರು ಹೋಗ್ಬೇಕು. ನಾ ಇದ್ದಾಗ ಮಿನಿಮಮ್ 4-5 ಹಳ್ಳಿಗೆ ನಾನು ಪ್ರತಿದಿನ ಹೋಗಿ ಜನರ ಸಮಸ್ಯೆಗಳನ್ನು ನಾನು ಲಿಸ್ಟ್ ಮಾಡ್ಕೊಂಡು ಬರ್ತೀನಿ. ಬೆಂಗಳೂರಿಗೆ ಹೋಗಿ ಎಲ್ಲ ಮಂತ್ರಿಗಳಿಗೆ ಭೇಟಿಯಾಗಿ ಎಲ್ಲರೂ ಭಾಳ ಪಾಪ ಎಲ್ಲ ಮಂತ್ರಿಗಳು ನೀನು ಭಾಳ ಕಷ್ಟದಿಂದ ಗೆದ್ದೀಪ, ಆ ಕ್ಷೇತ್ರವನ್ನು ನಾನು ಗಟ್ಟಿಯಾಗಿ ಇಟ್ಕೋ, ಚೆನ್ನಾಗಿ ಕೆಲಸ ಮಾಡಂತೇಳಿ ಯಾರು ಏನು ಕೇಳಿದ್ರು ಎಲ್ಲ ಮಂತ್ರಿಗಳು ಸಹಕಾರ ಮಾಡ್ತಾ ಇದ್ದಾರೆ. ನಮ್ಮ ಚಾನೆಲ್ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಕೈ ಎತ್ತಿ ಮುಗಿಯಬೇಕು ಅಪರೂಪದ